ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್ ಅವರನ್ನ ಕರೆದಿದ್ರು. ವಿಜಯ್ ಈಗ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಬಾರಿ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಈಗ ವಿಜಯ್ ವಿಚಾರಣೆಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್ ಅವರನ್ನ ಕರೆದಿದ್ರು. ವಿಜಯ್ ಈಗ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಬಾರಿ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಈಗ ವಿಜಯ್ ವಿಚಾರಣೆಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್ ಅವರನ್ನ ಕರೆದಿದ್ರು. ವಿಜಯ್ ಈಗ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಬಾರಿ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಈಗ ವಿಜಯ್ ವಿಚಾರಣೆಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್ ಅವರನ್ನ ಕರೆದಿದ್ರು. ವಿಜಯ್ ಈಗ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಬಾರಿ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಈಗ ವಿಜಯ್ ವಿಚಾರಣೆಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ.
ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್ ಅವರನ್ನ ಕರೆದಿದ್ರು. ವಿಜಯ್ ಈಗ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಬಾರಿ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಈಗ ವಿಜಯ್ ವಿಚಾರಣೆಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್ ಅವರನ್ನ ಕರೆದಿದ್ರು. ವಿಜಯ್ ಈಗ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಬಾರಿ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಈಗ ವಿಜಯ್ ವಿಚಾರಣೆಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ಕಾಲ್ತುಳಿತ ಕೇಸ್ ಸಂಬಂಧ ಎರಡನೇ ಬಾರಿ ವಿಜಯ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 41 ಮಂದಿ ಬಲಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ವಿಜಯ್. ಕಳೆದ ವಾರವೂ ಕೂಡ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ರು ನಟ ವಿಜಯ್. ಈಗ ಮತ್ತೆ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಅಂತ ಕರೆದಿದ್ರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಮತ್ತೆ ವಿಚಾರಣೆಗೆ ಕರೆದಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. 41 ಜೀವಗಳನ್ನ ಬಲಿ ಪಡೆಯಿತು ಈ ಕರೂರು ದುರಂತ. ಈಗಾಗಲೇ ಸಿಬಿಐ ಎರಡನೇ ಸುತ್ತಿನ ವಿಚಾರಣೆಗೆ ವಿಜಯ್